ಹೊಸಕೋಟೆ ತಾಲೂಕು ಯಾದವ ಸಂಘದ ವತಿಯಿಂದ 11, 12, 13ನೇ ತಾರೀಕು 3 ದಿನಗಳ ಕಾಲ ಹಿಂದೂ ಶಾಸ್ತ್ರೋಕ್ತವಾಗಿ ಇದರ ಪೂಜಾ ಕಾರ್ಯಕ್ರಮಗಳನ್ನು ನಿನ್ನೆ ತನಕ ಹಮ್ಮಿಕೊಂಡಿದ್ವಿ. ಆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದಿದೆ. ಇವತ್ತು ನಾವೆಲ್ಲರೂ ಕೂಡ ಮಾಧ್ಯಮ ಮುಂದೆ ಬಂದು ಯಾರ್ಯಾರು ದಾನಿಗಳು ಈ ಒಂದು ಕಟ್ಟಡಕ್ಕೆ ಅವರ ವಂತಿಕೆಯನ್ನು ಕೊಟ್ಟು ಕಟ್ಟಡ ಚೆನ್ನಾಗಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಕೊಟ್ಟಿರ್ತಕ್ಕಂಥ ಎಲ್ಲ ದಾನಿಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು 3 ದಿನ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸ್ಕೊಟ್ಟಂಥ ಎಲ್ಲ ಕುಲ ಬಾಂಧವರಿಗೆ ಮತ್ತು ನಾಗರಿಕ ಬಂಧುಗಳಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ವಿ. ಮೊದಲನೇದಾಗಿ ಈ 3 ದಿನ ಕಾರ್ಯಕ್ರಮ ಸುಸೂತ್ರವಾಗಿ ನಡೆದಿದೆ. ಆಗಮಿಕರು ಕೂಡ ಶಾಸ್ತ್ರೋಕ್ತವಾಗಿ ಉತ್ತಮವಾಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅದಲ್ಲದೆ ತಾಲೂಕಿನ ಎಲ್ಲ ಕುಲಬಾಂಧವರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಹೊಸಕೋಟೆ ನಗರದ ನಾಗರಿಕ ಬಂಧುಗಳು ಕೂಡ ಈ ಕಾರ್ಯಕ್ರಮ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಂಘದ ವತಿಯಿಂದ ಅನಂತ ಧನ್ಯವಾದಗಳನ್ನು ಎಲ್ರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ. ಆಮೇಲೆ ಮಾಧ್ಯಮಗಳಲ್ಲೂ ಕೂಡ ಇವತ್ತಿನ ಕೆಲವು ವಿಚಾರಗಳನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಹಾಗಾಗಿ ತುರ್ತು ಕಾರ್ಯಕಾರಿ ಸಭೆಯನ್ನು ಕೂಡ ಇವತ್ತು ಕರೆದು ಕಾರ್ಯಕಾರಿ ಸಭೆಯಲ್ಲೂ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ಕೂಡ ಅವಲೋಕನವನ್ನು ಮಾಡಿದ್ದೇವೆ. ಕೆಲವು ವ್ಯಕ್ತಿಗಳು ಬೇರೆ ಬೇರೆ ಸಂಘದ ಅಧ್ಯಕ್ಷರುಗಳು ಅಂಥೇಳಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೇವೆ. ನಾನು ತಮ್ಮ ಮೂಲಕ ನಮ್ಮ ಇಡೀ ಯಾದವ ಸಮಾಜಕ್ಕೆ ಮತ್ತು ಸಮಾಜಕ್ಕೆ ಇದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಹೊಸಕೋಟೆ ತಾಲೂಕು ಯಾದವ ಸಂಘ ಪ್ರಾರಂಭ ಆಗಿ ಸುಮಾರು 90ನೇ ಇಸ್ವಿಯಿಂದ ಕೂಡ ಇದರ ನೋಂದಣಿ ಆಗಿದೆ. ಸಹಕಾರಿ ಸಂಘಗಳ ಕಾಯ್ದೆ ಅಡಿ 1990ರಿಂದನೂ ಕೂಡ ಕಾರ್ಯನಿರ್ವಹಿಸ್ತಾ ಬಂದಿದೆ. ನಾನು ಕೂಡ ಈ ಸಂಘದ ಅಧ್ಯಕ್ಷನಾಗಿ ಕಳೆದ 17-18 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದೇನೆ. ಪ್ರತಿ ವರ್ಷ ಕೂಡ ಏನು ನೋಂದಾಯಿತ ಸಂಘ ಇದೆ, ಈ ಸಂಘವನ್ನು ನವೀಕರಣ ಮಾಡಿಕೊಂಡು ಜನರಲ್ ಬಾಡಿ ಮೀಟಿಂಗ್ ಮಾಡಿಕೊಂಡು ಮಾಸಿಕ ಸಭೆಗಳನ್ನು ಮಾಡಿಕೊಂಡು ಇಲ್ಲಿ ಆಗುವಗಳನ್ನು ನಾವು ಚರ್ಚೆ ಮಾಡಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ಸಂಘದ ಅಡಿಯಲ್ಲಿ 2017ರಲ್ಲಿ ನಾನು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರಾಗಿದ್ದಂಥ ಸನ್ಮಾನ್ಯ MTB ನಾಗರಾಜ್ ಅವ್ರ ಮೇಲೆ ಒತ್ತಡ ತಂದು, ಸರ್ಕಾರದ ಮೇಲೆ ಒತ್ತಡ ತಂದು, ಅಂದಿನ ಈ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳು, ಇವತ್ತಿನ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾವು ಬೇಡಿಕೆಯನ್ನಿಟ್ಟು ಈ ಒಂದು ಯಾದವ ಸಮಾಜಕ್ಕೆ ಜಾಗವನ್ನು ಕೊಡಬೇಕು ಅಂಥೇಳಿ ನಾವು ಮನವಿ ಮಾಡಿದಾಗ ಅವರು ಕೂಡ ರಾಜ್ಯ ಸಚಿವ ಸಂಪುಟದಲ್ಲಿ ಈ ಒಂದು ಪ್ರಸ್ತಾಪವನ್ನು ಇಟ್ಟು ಸರ್ವೆ ನಂಬರ್ 300ರಲ್ಲಿ 20 ಗುಂಟೆ ಜಾಗವನ್ನು ನಮಗೆ ಮಂಜೂರನ್ನು ಮಾಡಿಕೊಟ್ಟಿದ್ದಾರೆ. ಆ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ತಕ್ಕಂಥ ವಿಚಾರದಲ್ಲಿ ಮಾನ್ಯ ನಮ್ಮ ಅಂದಿನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಲೋಕಸಭಾ ಸದಸ್ಯರ ಆ ಒಂದು ಅನುದಾನದಲ್ಲಿ 20 ಲಕ್ಷ ರೂಗಳನ್ನು ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ಕೊಟ್ಟರು. ಸರ್ಕಾರ ಕೂಡ 2019ರಲ್ಲಿ 30 ಲಕ್ಷ ರೂಗಳನ್ನು ಈ ಭವನಕ್ಕೆ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಾವು ಎಲ್ಲ ಸಮುದಾಯದವರು ಮತ್ತು ದಾನಿಗಳನ್ನು ಸಹಕಾರದಿಂದ ಸುಮಾರು 3.5 ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಈ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಈ ನಿರ್ಮಾಣ ಕಾರ್ಯದಲ್ಲಿ ಹೊಸಕೋಟೆ ತಾಲೂಕು ಯಾದವ ಸಂಘದ್ದೇ ಈ ಒಂದು ಪಾತ್ರ. ಈ ಎಲ್ಲ ಕಟ್ಟಡದ ನಿರ್ಮಾಣ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿ ಏನಿದೆ, ಹೊಸಕೋಟೆ ತಾಲೂಕು ಯಾದವ ಸಂಘದ ಕಾರ್ಯಕಾರಿ ಸಮಿತಿ, ಇವರು ಕಷ್ಟಪಟ್ಟು ಈ ಕೆಲಸಗಳನ್ನು ನಿಭಾಯಿಸಿದ್ದಾರೆ. ಜೊತೆಗೆ ಹೊಸಕೋಟೆ ತಾಲೂಕಿನ
66 ಹಳ್ಳಿಗಳಲ್ಲಿ ಏನು ನಮ್ಮ ಸಮುದಾಯದವರಿದ್ದಾರೆ ಅವ್ರ ಹತ್ರ ಹೋಗಿ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಮನೆ ಮನೆಯನ್ನು ಸಂಪರ್ಕ ಮಾಡಿ ಈ ಕಟ್ಟಡದ ನಿರ್ಮಾಣದ ಬಗ್ಗೆ ವಿಚಾರಗಳನ್ನು ತಿಳಿಸಿ ಅವರು ಕೊಟ್ಟಂಥ ಅನುದಾನವನ್ನು ಸ್ವೀಕರಿಸಿ ಯಾವುದೇ ಲೋಪ ಇಲ್ಲದೆ ತಂದು ಈ ಒಂದು ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ದು. ಆದರೆ ನಿನ್ನೆ ನಡೆದಂಥ ಕಾರ್ಯಕ್ರಮ ಆದ ನಂತರ ಇವತ್ತಿನ ದಿನ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು ನೋಡಿದ್ರೆ ಇಡೀ ನಮ್ಮ ಇಲ್ಲಿರ್ತಕ್ಕಂಥ ಕಾರ್ಯಕಾರಿ ಸಮಿತಿಗೆ ಬೇಸರ ಮತ್ತು ಆಘಾತ ಕೂಡ ಆಯಿತು. ಯಾಕಂದರೆ ಕೆಲವು ವ್ಯಕ್ತಿಗಳು ತಾವೇ ಇದರ ಅಧ್ಯಕ್ಷರು, ತಾವೇ ನಿರ್ಮಾಣ ಮಾಡಿದ್ದೀವಿ ಅಂಥೇಳಿ ಒಂದು ವೇದಿಕೆ ಮಾಡ್ಕೊಂಡಿದ್ದೀವಿ, ಆ ವೇದಿಕೆ ಅಧ್ಯಕ್ಷ ನಾನು ಅಂತೇಳಿ, ಆ ವೇದಿಕೆ ಅಧ್ಯಕ್ಷ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಜೊತೆಗೆ ಆ ವೇದಿಕೆ ರಿಜಿಸ್ಟರ್ಡ್ ಬಾಡಿನ ಅಲ್ಲ ಅಂತ ವಿಚಾರಗಳು ಕೂಡ ನಮ್ಗೆ ಗೊತ್ತಿಲ್ಲ. ಅವ್ರು ಯಾವತ್ತೂ ಬಂದು ನಮ್ಮ ಜೊತೆಯಲ್ಲಿ ಸಂಪರ್ಕ ಸಾಧಿಸಿ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಜೊತೆ ಯಾವತ್ತೂ ಓಡಾಡಿರ್ತಕ್ಕಂಥದ್ದು ಕೂಡ ಇಲ್ಲ. ಜೊತೆಗೆ ಈ ಸಂಘದ ಅಧಿಕೃತ ಅಧ್ಯಕ್ಷನಾಗಿ ನಾನು ಇದ್ದಂಥ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಇನ್ಯಾರೋ ಅಧ್ಯಕ್ಷರು ಅಂತಕ್ಕಂಥದ್ದನ್ನು ಇವತ್ತು ನೋಡಿ ಇಡೀ ನಮ್ಮ ಆಡಳಿತ ಮಂಡಳಿಗೇ ಬೇಸರ ಆಗಿದೆ. ಹಾಗಾಗಿ ಮುಂದೆ ಈ ಥರ ಅಚಾತುರ್ಯಗಳು ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ವಿಚಾರ ಇರ್ಬೋದು, ಸಮಾಜಕ್ಕೆ ಮಾಹಿತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ತಪ್ಪು ಮಾಹಿತಿ ಹೋಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದೇವೆ. ದಯಮಾಡಿ ನಾನೆಲ್ಲ ಸುದ್ದಿಗೋಷ್ಠಿಯ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ಕಳಕಳಿ ಮನವಿ ಏನಂತಂದರೆ, ಸತ್ಯಾಂಶವನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ಈ ಹಣವನ್ನು ಸಂಗ್ರಹ ಮಾಡಿ ಕಟ್ಟಲಿಕ್ಕೆ ಆಡಳಿತ ಮಂಡಳಿ ಸಾಕಷ್ಟು ಶ್ರಮ ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಇನ್ಯಾರೋ ಬಂದು ಕೊನೆಯಲ್ಲಿ ತಾವು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು ಅಥವಾ ಜನಪ್ರತಿನಿಧಿಗಳಿಗೆ ಮಾಹಿತಿಯನ್ನು ಕೊಡದೆ ಅವರಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಕೂಡ ತಪ್ಪು ಅಂತಕ್ಕಂಥ ಈ ತಪ್ಪು ಸಂದೇಶಗಳು ಹೋಗಬಾರ್ದು. ಯಾಕೆಂತಂದರೆ ಇಲ್ಲಿ ನಮ್ಮ ಸಮುದಾಯದವ್ರು ಮಾತ್ರ ಭಾಗವಹಿಸಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಮೊದಲನೇ ಹಂತದ್ದು. ಎರಡನೇ ಹಂತದ್ದು, ನಾವು ಈ ಲೋಕಾರ್ಪಣೆ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಈ ರಾಜ್ಯದ ಏನಿಲ್ಲಿ ಜಾಗ ಕೊಟ್ಟಂಥ ರಾಜ್ಯದ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಮತ್ತು ಸಚಿವ ಸಂಪುಟದ ಕೆಲವು ಅವರ ಸಹೋದ್ಯೋಗಿಗಳನ್ನು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಹಿಂದೆ ಕೂಡ ತೀರ್ಮಾನ ಮಾಡಿದ್ವಿ. ಆದರೆ ಕೆಲವರು ಶಾಸಕರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅವರನ್ನು ಕರ್ಕೊಂಡ್ಬಂದು ಇನ್ನು ಪೂಜೆನೇ ಮುಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಟೇಪ್ ಕಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ತಪ್ಪು ಅಂತಕ್ಕಂಥದ್ದನ್ನು ನಾನು ಈ ಸುದ್ದಿ ಮಾಧ್ಯಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಶಾಸಕರಿಗೂ ಕೂಡ ತಿಳುವಳಿಕೆ ಇದೆ, ಅವರು ಕೂಡ ಇಲ್ಲಿರ್ತಕ್ಕಂಥ ಅಧಿಕೃತ ಸಂಘದ ಪದಾಧಿಕಾರಿಗಳನ್ನು, ಅವರ ಭಾವನೆಗಳನ್ನು ಗೌರವಿಸ್ತಾರೆ ಅಂತಕ್ಕಂಥದ್ದು ಕೂಡ ಭರವಸೆ ಇದೆ. ಇಂಥ ಸಂದರ್ಭದಲ್ಲಿ ಕೆಲವರ ಮಾತನ್ನು ಕೇಳಿಕೊಂಡು ಈ ಥರದ ನಿರ್ಧಾರಗಳು ತಗೊಳ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಮತ್ತು ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಅವ್ರ ಸಹಕಾರ ನಮಗೆ ಬೇಕು. ಸ್ಥಳೀಯ ಶಾಸಕರು ಅವರು ಕೂಡ 25 ಲಕ್ಷ ರೂಗಳನ್ನು ಈ ಒಂದು ಭವನ ನಿರ್ಮಾಣ ಮಾಡೋಕ್ಕೆ ಹಣವನ್ನು ಕೊಟ್ಟಿದ್ದಾರೆ. ಅವರನ್ನು ನಿರ್ಲಕ್ಷಿಸ್ತಕ್ಕಂಥ ಯಾವುದೇ ಕೆಲಸ ಕೂಡ ಸಲ್ಲದು. ಜೊತೆಗೆ ಹಿಂದೆ ಕೂಡ ಈ ಜಾಗವನ್ನು ಮಂಜೂರು ಮಾಡಿಸ್ಕೊಟ್ಟು 15 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಅವರು ಕೂಡ ಅನುದಾನ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ MTB ನಾಗರಾಜರು. ಅವರೊಂದು ಪಕ್ಷದಲ್ಲಿ ಇರ್ಬೋದು, ಇವರೊಂದು ಪಕ್ಷದಲ್ಲಿ ಇರ್ಬೋದು. ನಾವು ಪಕ್ಷದ ವಿಚಾರದಲ್ಲಿ ಮಾತಾಡ್ತಿಲ್ಲ. ಸಮುದಾಯ ನಮಗೆಲ್ಲರೂ ಕೂಡ ಬೇಕಾಗ್ತದೆ. ಎಲ್ಲರ ಸಹಕಾರವನ್ನು ಪಡೆದು ನಾವು ಕಾರ್ಯಕ್ರಮ ನಿರ್ವಹಿಸಬೇಕಾಗ್ತದೆ. ಜೊತೆಗೆ ಹಿಂದೆ ಜಾಗ ಕೊಡ್ತಕ್ಕಂಥ ಸಂದರ್ಭದಲ್ಲಿ MTB ನಾಗರಾಜ್ ಅವರು ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ. ಅವ್ರನ್ನೂ ಕೂಡ ನಾವು ಕರೆದಿಲ್ಲ. ಅವ್ರನ್ನೂ ಕೂಡ ಒಳಗೊಂಡಂತೆ ಮುಂದಿನ ಒಂದು ಸಭೆಯನ್ನು ಸಮಾವೇಶನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಈ ಕೆಲವರು ಶಾಸಕರಿಗೆ, ಸ್ಥಳೀಯ ಶಾಸಕರಿಗೆ ವಿಚಾರವನ್ನು ಸರಿಯಾಗಿ ಮುಟ್ಟಿಸದೇ ಕೂಡ ಈ ಥರದ್ದು ಕೆಲಸ ಆಗಿದೆ. ದಯಮಾಡಿ ಮುಂದಿನ ದಿನಗಳು ಹಿಂಗೆ ಆಗಬಾರ್ದು. ಶಾಸಕರು ಕೂಡ ನಮ್ಮ ಏನು ಸಂಘದ ಪದಾಧಿಕಾರಿಗಳ ಭಾವನೆಗಳಿವೆ, ಆ ಭಾವನೆಗಳಿಗೆ ಗೌರವಿಸ್ತಾರೆ ಅಂತ ಹೇಳಿ ನಾನಾದರೂ ನಂಬಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಥರದ್ದಕ್ಕೆ ಅವಕಾಶ ಕೊಡದೆ, ಯಾಕಂದರೆ ಅವ್ರನ್ನ ನಿರ್ಲಕ್ಷ್ಯ ಮಾಡಿ ನಾವು ಮಾಡಬೇಕು ಅಂತಕ್ಕಂಥ ವಿಚಾರ ಇಲ್ಲ. ಆದರೂ ಕೂಡ ಪೂಜಾ ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆ ಲೋಕಾರ್ಪಣೆ ಅಂತ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದರೆ ನಾವು ಬರೀ ಶಾಸ್ತ್ರೋಕ್ತವಾಗಿ ಪೂಜೆಗಳು ಮಾತ್ರ ಹಮ್ಮಿಕೊಂಡಿದ್ವಿ. ಇಲ್ಲಿ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಲೋಕಾರ್ಪಣೆ ಕಾರ್ಯಕ್ರಮ ಆಗಿದೆ, ಇಲ್ಲಿ ಟೇಪ್ ಕಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆಮೇಲೆ ನಮಗೆ ವಿಚಾರ ಗೊತ್ತಾಯಿತು. ನಾವೆಲ್ಲ ಪೂಜಾ ಕಾರ್ಯಕ್ರಮ ನಿರ್ವಹಿಸ್ತಕ್ಕಂಥ ಇಲ್ಲಿ ಪೂಜೆಯಲ್ಲಿ ಕೂತಿದ್ವಿ, ನಮ್ಗೆ ಆ ವಿಚಾರನೇ ಗೊತ್ತಾಗಲಿಲ್ಲ. ಆಗ ಕೆಲವರು ಕೊಟ್ಟಿರ್ತಕ್ಕಂಥ ಏನು ಸುಳ್ಳು ಮಾಹಿತಿಯ ಆಧಾರದ ಮೇಲೆ ಈ ಕೆಲಸಗಳೆಲ್ಲ ಆಗಿವೆ ಅಂತೇಳಿ ನಾನಾದರೂ ಭಾವಿಸಿದ್ದೀನಿ. ಮುಂದೆ ಈ ಥರದ್ದು ಸಮಾಜ ಹೊಡಿತಕ್ಕಂಥ ಕೆಲಸ ಆಗಬಾರ್ದು. ಸಮಾಜ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ಹೋಗಬೇಕು.
ಈಗ ಯಾರ್ಯಾರು ಈ ಒಂದು ಭವನವನ್ನು ಕಟ್ಟಲಿಕ್ಕೆ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲನೂ ಕೂಡ ಕೃತಜ್ಞತೆಗಳನ್ನು ಹೇಳ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮಗಳು ಮಾಡಲಿಕ್ಕೆ 3 ದಿನಗಳ ಕಾಲ ನಮಗೆ ಸಹಕಾರ ಕೊಟ್ಟಂಥ ಪತ್ರಿಕಾ ಮಾಧ್ಯಮ ಮಿತ್ರರು ಇರ್ಬೋದು, ಪೊಲೀಸ್ ಇಲಾಖೆಯವರು ಇರ್ಬೋದು, ಆಮೇಲೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿರ್ಬೋದು, ದಾನಗಳನ್ನು ಕೊಟ್ಟಿರ್ತಕ್ಕಂಥ ದಾನಿಗಳಿರ್ಬೋದು, ನಮ್ಮ ಸಮಾಜದವ್ರು ಅಲ್ಲದೆ ಬೇರೆ ಸಮಾಜದವ್ರು ಕೂಡ ನಮಗೆ ದಾನವನ್ನು ಕೊಟ್ಟಿದ್ದಾರೆ. ಅವ್ರನ್ನೂ ಕೂಡ ನಾವು ಕರೆದು ಗೌರವಿಸಬೇಕಾಗ್ತದೆ. ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮುಂದೆ ಈ ಥರದ ಅನಧಿಕೃತ ಸುದ್ದಿಗಳನ್ನು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಧಿಕೃತವಾಗಿ ಪಡೆದು ನೀವು ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಎರಡನೇದು, ಏನು ಸರ್ಕಾರಿ ಸೌಲಭ್ಯಗಳು ನಮ್ಮ ಜನಾಂಗಕ್ಕೆ ಅರ್ಹರು ಯಾರಿದ್ದಾರೆ ಅವ್ರು ತಲುಪಿಸ್ತಕ್ಕಂಥ ವಿಚಾರದಲ್ಲಿ ಆ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು, ಅರ್ಹರಿಗೆ ತಲುಪಿಸ್ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ತಂಡವನ್ನು ರಚನೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಸಮಾಜದವರಿಗೆ ಅದನ್ನು ವಿತರಿಸ್ತಕ್ಕಂಥ ಸರ್ಕಾರದಿಂದ ಅವರಿಗೆ ತಲುಪ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಮಾಧ್ಯಮವಾಗಿ ನಾವು ಈ ತಂಡ ಕೆಲಸ ಮಾಡ್ತದೆ. ಆ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಳ್ಳೋಕ್ಕೂ ಕೂಡ ಈಗಾಗಲೇ ಒಂದು ತಂಡವನ್ನು ಗುರ್ತು ಮಾಡ್ಕೊಂಡಿದ್ದೀವಿ. ಗುರ್ತು ಮಾಡ್ಕೊಂಡು ತನ್ನ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಮಾಜದ ಪ್ರತಿಭಾನ್ವಿತರನ್ನು ತಯಾರು ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಕೂಡ ತಗೊಂಡಿದ್ದೀವಿ. ಹಾಗಾಗಿ ನಾನೆಲ್ಲ ಕುಲಬಾಂಧವರಿಗೆ ಈ ಮೂಲಕ ಮನವಿ ಮಾಡ್ತಾನೆ, ನೀವು ಯಾರಿಗೆ ಅದರ ಅವಶ್ಯಕತೆ ಇದೆ ದಯಮಾಡಿ ತಾಲೂಕು ಯಾದವ ಸಂಘನ ಸಂಪರ್ಕ ಮಾಡಿ. ಅಧ್ಯಕ್ಷರಿದ್ದೀವಿ, ಜೊತೆಗೆ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯರಿದ್ದಾರೆ, ಸಂಘಟನಾ ಕಾರ್ಯದರ್ಶಿಯರಿದ್ದಾರೆ. ಎಲ್ಲರ ಒಂದು ಸಂಪರ್ಕವನ್ನು ಮಾಡಿರಿ. ಯಾರಾದರೂ ಸಂಪರ್ಕ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನಾದ್ರು ಇದ್ದರೆ ಬಂದು ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂಥದ್ದನ್ನು, ಮತ್ತು ನೀವು ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಆಭಾರಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ. ರಾಜ್ಯಾಧ್ಯಕ್ಷ ಹತ್ರ ಹಿಂದೆ ಕೂಡ ಮಾತಾಡಿದ್ದೀನಿ. ನಿನ್ನೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಯಾದವ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಯಾದವ ಮಠದ ಸ್ವಾಮೀಜಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದರು. ಅವರಲ್ಲಿ ಕೂಡ ನಾನು ಮನವಿ ಮಾಡಿದ್ದೇನೆ. ಹಿಂದೆ ಕೂಡ ನಾವು ಚರ್ಚೆ ಮಾಡಿದ್ವಿ ಸಮಾವೇಶ ಮಾಡ್ತಕ್ಕಂಥದ್ರ ಬಗ್ಗೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ ಮಾನ್ಯ ಡಿ ಟಿ ಶ್ರೀನಿವಾಸ್ ಅವರು ಇಲ್ಲೇ ಒಂದು ಸಭೆಯನ್ನು ಕೂಡ ಮಾಡೋಣ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಈ ಎಲ್ಲ ಮುಖಂಡರನ್ನು ಕೂಡ ಕರೆದು ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ಪಡೆದು ಹೊಸಕೋಟೆಯಲ್ಲೇ ಒಂದು ಬೃಹತ್ ಸಮಾವೇಶವನ್ನು ಮಾಡೋಣ. ಆ ಬೃಹತ್ ಸಮಾವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದರ ಲೋಕಾರ್ಪಣೆ ಮತ್ತು ಬೃಹತ್ ಸಮಾವೇಶ, ಯಾದವ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ತಕ್ಕಂಥದ್ದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ. ಅಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ಮಠದ ಮಠಾಧೀಶರನ್ನು ಒಳಗೊಂಡಂತೆ ಪೂರ್ವಭಾವಿ ಸಭೆಯನ್ನು ಮಾಡಿ ಆ ಸಭೆಯ ತೀರ್ಮಾನದಂತೆ ನಂತರ ದಿನಗಳಲ್ಲಿ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಸಚಿವರನ್ನು ಮತ್ತು ಎಲ್ಲ ಸ್ಥಳೀಯ ಶಾಸಕರನ್ನು ಕೂಡ ನಾವು ಭೇಟಿ ಮಾಡಿ ಅವರ ಹತ್ರನೂ ಕೂಡ ಏನು ದಿನಾಂಕ ಕೊಡ್ತಾರೋ ಅದನ್ನು ನಿಗದಿಪಡಿಸಿಕೊಂಡು ಒಂದು ಸಮಾವೇಶವನ್ನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಇವತ್ತು ಆ ಚರ್ಚೆಯನ್ನು ಕೂಡ ಮಾಡಿದ್ದೇವೆ. ಆ ಬಗ್ಗೆ ಕಾರ್ಯಕಾರಿ ಸಮಿತಿಯಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ದೇವೆ. ಆ ಎಲ್ಲರ ಸಹಮತ ಕೂಡ ಇದೆ. ಎಲ್ಲರೂ ಕೂಡ ಏನು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಸಭೆಯ ನಂತರ ದಿನಾಂಕಗಳನ್ನು ಗೊತ್ತು ಮಾಡತಕ್ಕಂಥದ್ದಕ್ಕೆ ಅನುಮತಿಯನ್ನು ಮತ್ತು ತೀರ್ಮಾನವನ್ನು ಕೂಡ ತಗೊಂಡಿದ್ದೇವೆ. ಹಾಗೆಯೇ ಈ ಒಂದು ಭವನವನ್ನು ಮುಂದಿನ ದಿನಗಳಲ್ಲಿ ಸಭೆ ಸಮಾರಂಭಗಳಿಗೆ ಕೊಡ್ತಕ್ಕಂಥ ವಿಚಾರ. ಯಾಕಂದರೆ ಇನ್ನು 2 ತಿಂಗಳ ಕಾಲ ಒಳ್ಳೆಯ ದಿನಗಳು ಇಲ್ಲ. ಮದುವೆ ಮುಂಜೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆಲ್ಲ ಈ ಒಂದು ಶುಲ್ಕವನ್ನು ನಿಗದಿ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲೂ ಕೂಡ ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚೆಯನ್ನು ಮಾಡಿ ಏನು ನಮ್ಮ ಕುಲಬಾಂಧವರು ಮಾಡ್ತಕ್ಕಂಥ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ಒಂದು 75,000 ರೂಪಾಯಿಗಳನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು, ಬೇರೆ ಸಮಾಜದವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ 1,10,000 ರೂಪಾಯಿಗಳನ್ನು ಶುಲ್ಕವನ್ನಾಗಿ ನಿಗದಿ ಮಾಡ್ತಕ್ಕಂಥದ್ದಕ್ಕೂ ಕೂಡ ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚೆಯನ್ನು ಮಾಡಿ ಹಾಗೇನೆ ಒಂದಿನ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಒಂದು ಏನು ನಿಗದಿಪಡಿಸಿರ್ತಕ್ಕಂಥ ಬೇರೆಯವ್ರಿಗಾದರೆ 60,000, ಸಮಾಜದವ್ರಿಗಾದರೆ 35,000 ರೂಪಾಯಿನ ತೊಗೊಂಡು ಮಾಡಿ ಅಂತಕ್ಕಂಥ. ಯಾಕಂದರೆ ಬಡವರಿಗೆ ಅನುಕೂಲ ಆಗಲಿ, ಅವ್ರ ಕಾರ್ಯಕ್ರಮಗಳು ಕೂಡ ಮದುವೆ ಕಾರ್ಯಕ್ರಮ, ಹುಟ್ಟುಹಬ್ಬ ಅಥವಾ ನಾಮಕರಣದ, ನಿಶ್ಚಿತಾರ್ಥ ಈ ಥರ ಕಾರ್ಯಕ್ರಮಗಳು ಮಾಡ್ಕೊಳ್ಳೋಕ್ಕೂ ಕೂಡ ಅನುವಾಗಲಿ ಅಂತೇಳಿ ಇವತ್ತು ಸಭೆಯಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ವಿ. ಚರ್ಚೆಯನ್ನು ಮಾಡಿ ಅದನ್ನು ಕೂಡ ನಿಗದಿಪಡಿಸಿದ್ದೀವಿ.